ತೆಹರಾನ್ ನಗರದಲ್ಲಿ ಭೂಕಂಪನದಂತೆ ಭೂಮಿ ಕಂಪಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸೈಗೆ ಮಾಡಿದರೆ ಸಾಕು, ಏನು ಜರುಗುತ್ತಿದೆಯೋ ಎಂದು ಎಲ್ಲರೂ ಭಯಪಡುತ್ತಿದ್ದಾರೆ. ಗಲ್ಫ್ ದೇಶಗಳಲ್ಲಿ ಭಯ ಮತ್ತು ಆತಂಕ ಶುರುವಾಗಿದೆ. ಪ್ರಪಂಚವೆಲ್ಲ ಉಸಿರು ಬಿಗಿಹಿಡಿದು ನೋಡುತ್ತಿದೆ. ಮಹಾಯುದ್ಧದ ಸೈರನ್ಗಳು ಮೊಳಗುತ್ತಿರುವ ಮಧ್ಯೆ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಒಂದಕ್ಕೊಂದು ಎದುರಾಗಿ ನಿಂತಿವೆ. ಭಾರತಕ್ಕೆ ಮೊದಲ ಫೋನ್ ಕಾಲ್ ಬಂದಿದೆ. ಸೌತ್ ಬ್ಲಾಕ್ನಲ್ಲಿ ಹಡಾವುಡಿ ಮತ್ತು ಚಲನೆಗಳು ಹೆಚ್ಚಾಗಿವೆ. ಕತಾರ್ ದೇಶದಲ್ಲಿರುವ ಅತ್ಯಂತ ದೊಡ್ಡ ಅಮೆರಿಕನ್ ಏರ್ಬೇಸ್ ಖಾಲಿಯಾಗುತ್ತಿದೆ. ರಾತ್ರಿಗೆ ರಾತ್ರಿ ತನ್ನ ಸೈನಿಕರನ್ನು ತೆಗೆದುಕೊಂಡು ಅಮೆರಿಕ ಕೊನೆಯ ಯುದ್ಧಕ್ಕೆ ಅತ್ಯಂತ ದೊಡ್ಡ ಸಂಕೇತ ನೀಡಿದೆ. ಅದರಿಂದ ಭಾರತ ರೆಡ್ ಅಲರ್ಟ್ ಸ್ಥಿತಿಗೆ ಹೋಗಿದೆ. ಇರಾನ್ನಲ್ಲಿರುವ ಭಾರತೀಯರನ್ನು ತಕ್ಷಣವೇ ಹೊರಗೆ ಬನ್ನಿ ಎಂದು ಆದೇಶಗಳನ್ನು ಹೊರಡಿಸಿ ನ್ಯೂಡೆಲ್ಲಿಯು ತನ್ನ ಸ್ಥಾನವನ್ನು ಸ್ಪಷ್ಟವಾಗಿ ತೋರಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಏನು ಜರುಗುತ್ತದೆಯೋ ಎಂಬುದು ಎಲ್ಲರನ್ನೂ ಆಲೋಚನೆಯಲ್ಲಿ ಬೀಳಿಸಿದೆ. ಸೌದಿ ಅರೇಬಿಯಾದಿಂದ ಬಹರೇನ್ವರೆಗೂ ಭಯ ಮತ್ತು ಆತಂಕ ವ್ಯಾಪಿಸಿದೆ. ಇರಾನ್ ತನ್ನ ನೆರೆ ದೇಶಗಳಿಗೆ ಬಹಿರಂಗವಾಗಿ ಎಚ್ಚರಿಕೆ ನೀಡಿದೆ. ನೀವು ಅಮೆರಿಕಕ್ಕೆ ನಿಮ್ಮ ಭೂಮಿಯನ್ನು ಕೊಟ್ಟರೆ ನಿಮ್ಮ ನಗರಗಳನ್ನು ಸ್ಮಶಾನಗಳಾಗಿ ಮಾರ್ಪಡಿಸುತ್ತೇವೆ ಎಂದು ಹೇಳಿದೆ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ 2026 ವರ್ಷ ಶುರುವಾಗುತ್ತಿರುವುದು ಒಂದು ಭಯಾನಕ ದೃಶ್ಯದೊಂದಿಗೆ. ಇದು ವಾಷಿಂಗ್ಟನ್ನಿಂದ ಮಾಸ್ಕೋವರೆಗೂ ಎಲ್ಲರ ಮನಸ್ಸುಗಳನ್ನು ಕಲಕಿದೆ. ಮಧ್ಯಪ್ರಾಚ್ಯದಲ್ಲಿ ಈಗಿರುವ ಪರಿಸ್ಥಿತಿಗಳು ಯಾರಿಗೂ ಮರೆಮಾಚಲು ಸಾಧ್ಯವಿಲ್ಲದಷ್ಟು ಸ್ಪಷ್ಟವಾಗಿವೆ. ಗಾಳಿಯಲ್ಲಿ ಬಾರೂದು ವಾಸನೆ ಹರಡುತ್ತಿದೆ ಮತ್ತು ಸಮುದ್ರದಲ್ಲಿ ಯುದ್ಧನೌಕೆಗಳ ಶಬ್ದ ಮಾರ್ಮೋಗುತ್ತಿದೆ. ಆದರೆ ಈ ಎಲ್ಲಾ ಗಲಭೆಯ ಮಧ್ಯೆ ಎಲ್ಲರ ದೃಷ್ಟಿ ಆಕಾಶದಿಂದ ಬೀಳುವ ಮಿಸೈಲ್ಗಳ ಮೇಲೆ ಬಿದ್ದಿದೆ. ಅದೇ ಸಮಯದಲ್ಲಿ ಪ್ರಪಂಚದ ರಾಜತಾಂತ್ರಿಕ ಮಾರ್ಗಗಳಲ್ಲಿ ಒಂದು ಅದ್ಭುತ ಸಂಭವ ನಡೆದಿದೆ. ಇದು ದೊಡ್ಡ ದೊಡ್ಡ ರಕ್ಷಣಾ ತಜ್ಞರ ಮೆದುಳನ್ನೂ ತಿರುಗಿಸಿದೆ. ಒಂದು ಕಡೆ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ದೇಶ ಅಮೆರಿಕ ಇದೆ, ಇನ್ನೊಂದು ಕಡೆ ಅದಕ್ಕೆ ಅತ್ಯಂತ ದೊಡ್ಡ ಶತ್ರು ಇರಾನ್ ಇದೆ. ಇಬ್ಬರೂ ಒಬ್ಬರನ್ನೊಬ್ಬರು ನಾಶ ಮಾಡಲು ಸಿದ್ಧರಾಗಿ ನಿಂತಿದ್ದಾರೆ. ಆದರೆ ಆ ಟ್ರಿಗರ್ ಒತ್ತುವ ಮೊದಲು ಎರಡೂ ಕಡೆಗಳಿಂದ ಫೋನ್ ಮೊಳಗಿದೆ. ಮತ್ತು ಆ ಫೋನ್ ಎಲ್ಲಿಗೂ ಅಲ್ಲ, ಭಾರತದ ವಿದೇಶಾಂಗ ಸಚಿವಾಲಯದಲ್ಲಿ ಮೊಳಗಿದೆ. ಕಳೆದ 24 ಗಂಟೆಗಳಲ್ಲಿ ಏನು ನಡೆದಿದೆ ಎಂಬುದು ಆಲೋಚಿಸಬೇಕಾದ ವಿಷಯ. ಏಕೆ ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಮತ್ತು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಇಬ್ಬರೂ ಒಮ್ಮೆಲೆ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಅವರನ್ನು ನೆನಪಿಸಿಕೊಂಡರು. ಅಮೆರಿಕ ಭಾರತದ ಮೂಲಕ ಇರಾನ್ಗೆ ಕೊನೆಯ ಎಚ್ಚರಿಕೆ ಕಳುಹಿಸುತ್ತಿದೆಯೇ, ಅಥವಾ ಇರಾನ್ ಮುಳುಗುತ್ತಿರುವ ಹಡಗಿನಂತೆ ಭಾರತದ ಸಹಾಯ ಕೇಳುತ್ತಿದೆಯೇ? ಭಾರತದ ಕೈಯಲ್ಲಿ ಯಾವ ರಿಮೋಟ್ ಕಂಟ್ರೋಲ್ ಬಂದಿದೆ, ಅದರೊಂದಿಗೆ ಪ್ರಪಂಚದ ಎರಡು ದೊಡ್ಡ ಶತ್ರುಗಳು ತಮ್ಮ ಕ್ರಿಯೆಗಳನ್ನು ಮಾಡುತ್ತಿವೆ. ಈ ವಿಡಿಯೋದಲ್ಲಿ ನಾವು ಆ ರಹಸ್ಯ ಫೋನ್ ಕಾಲ್ನ ಪೂರ್ಣ ಕಥೆಯನ್ನು ಹೇಳುತ್ತೇವೆ. ಇದು 3ನೇ ಪ್ರಪಂಚ ಯುದ್ಧವನ್ನು ತಡೆಯುವ ಮಾರ್ಗದರ್ಶಕವಾಗಬಹುದು ಅಥವಾ ಶುರು ಮಾಡುವುದಾಗಬಹುದು. ಅಲ್ಲದೆ ಭಾರತ ತನ್ನ ನಾಗರಿಕರನ್ನು ಇರಾನ್ನಿಂದ ತಕ್ಷಣ ಹೊರಗೆ ಕರೆಯುವಂತೆ ಆದೇಶಿಸಲು ಕಾರಣವಾದ ಆ ರಹಸ್ಯ ಮಾಹಿತಿಯನ್ನು ಬಯಲು ಮಾಡುತ್ತೇವೆ. ಅಮೆರಿಕ ಏಕೆ ಕತಾರ್ನಿಂದ ಓಡುತ್ತಿದೆ ಮತ್ತು ಇರಾನ್ ಏಕೆ ತನ್ನ ನೆರೆ ದೇಶಗಳಿಗೆ ಅಂತಹ ಎಚ್ಚರಿಕೆಗಳನ್ನು ನೀಡುತ್ತಿದೆ ಎಂಬುದನ್ನು ಹೇಳುತ್ತೇವೆ. ಇವೆಲ್ಲ ಮತ್ತು ಇನ್ನೂ ಹಲವು ವಿಷಯಗಳು ಮುಖ್ಯ ಸ್ರೋತದ ಮೀಡಿಯಾ ನಿಮಗೆ ಬಹುಶಃ ಹೇಳದಿರಬಹುದು. ಆದ್ದರಿಂದ ಈ ವಿಡಿಯೋದೊಂದಿಗೆ ಇರಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ತಪ್ಪದೆ ಬರೆಯಿರಿ. ಕಥೆ ಶುರುವಾಗುತ್ತದೆ ವಾಷಿಂಗ್ಟನ್ ಡಿಸಿಯಲ್ಲಿರುವ ಒಂದು ಅತ್ಯಂತ ರಹಸ್ಯ ಕೊಠಡಿಯಿಂದ. ಟ್ರಂಪ್ ಮತ್ತೆ ಅಧ್ಯಕ್ಷರಾಗಿ ಬಂದ ನಂತರ ಇರಾನ್ನೊಂದಿಗೆ ಅಮೆರಿಕ ಸಂಬಂಧಗಳು ಮೃದುವಾಗಿರುವುದಿಲ್ಲ ಎಂದು ಎಲ್ಲರೂ ಭಾವಿಸಿದ್ದರು. 2025 ವರ್ಷದ ಮೊತ್ತಕ್ಕೂ ಪರಿಸ್ಥಿತಿಗಳು ತುಂಬಾ ಹದಗೆಟ್ಟಿವೆ. ಮಾತುಗಳೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸುವುದು ಸಾಧ್ಯವಾಗದಂತಾಗಿದೆ. ಆದರೆ 2026 ಜನವರಿ ತಿಂಗಳಲ್ಲಿ ನಡೆದದ್ದು ಯಾರೂ ಊಹಿಸಲಿಲ್ಲ. ಕಳೆದ 24 ಗಂಟೆಗಳಲ್ಲಿ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಅವರ ಫೋನ್ ಗಟ್ಟಿಯಾಗಿ ಮೊಳಗಿದೆ. ಕಾಲರ್ ಐಡಿಯಲ್ಲಿ ಹೆಸರು ಮಾರ್ಕೋ ರೂಬಿಯೋ, ಅಮೆರಿಕ ವಿದೇಶಾಂಗ ಸಚಿವ. ಅಧಿಕೃತವಾಗಿ ಇದು ಸಾಮಾನ್ಯ ಫೋನ್ ಕಾಲ್ ಎಂದು ಹೇಳಿದರು. ವ್ಯಾಪಾರ ಒಪ್ಪಂದಗಳು ಮತ್ತು ಆರ್ಥಿಕ ಸಂಬಂಧಗಳ ಬಗ್ಗೆ ಮಾತನಾಡಿದ್ದೇವೆ ಎಂದು ಹೇಳಿದರು. ಆದರೆ ನಮಗೆ ಭೌಗೋಳಿಕ ರಾಜಕೀಯಗಳ ಬಗ್ಗೆ ಕನಿಷ್ಠ ತಿಳಿದಿದ್ದರೂ ಯುದ್ಧ ಮೋಡಗಳು ತಲೆ ಮೇಲೆ ಸುತ್ತುತ್ತಿರುವಾಗ ಯಾರೂ ವ್ಯಾಪಾರದ ಬಗ್ಗೆ ಮಾತನಾಡುವುದಿಲ್ಲ ಎಂದು ಗೊತ್ತು. ಇದು ಸಾಮಾನ್ಯ ಕಾಲ್ ಅಲ್ಲ, ಇದು ಒಂದು ಎಚ್ಚರಿಕೆ ಫೋನ್ ಕಾಲ್. ರಾಜತಾಂತ್ರಿಕ ತಜ್ಞರು ಹೀಗೆ ಹೇಳುತ್ತಿದ್ದಾರೆ: ಅಮೆರಿಕ ಯಾವ ದೇಶದ ಮೇಲೆಯಾದರೂ ದೊಡ್ಡ ದಾಳಿ ಮಾಡಲು ಬಯಸಿದಾಗ ತನ್ನ ಕಾರ್ಯಾತಂತ್ರದ ಭಾಗಸ್ಥರನ್ನು ಮತ್ತು ನಂಬಿಕಸ್ಥ ಸ್ನೇಹಿತರನ್ನು ಮುಂದುಗಡೆಯೇ ಮಾಹಿತಿ ನೀಡುತ್ತದೆ. ಅಮೆರಿಕಕ್ಕೆ ಗೊತ್ತು, ಪ್ರಪಂಚದಲ್ಲಿ ಇನ್ನೂ ಇರಾನ್ ಯಾವ ದೇಶದ ಮಾತು ಕೇಳುತ್ತದೆ ಅಥವಾ ಯಾರ ಪ್ರಭಾವ ಇರಾನ್ ಮೇಲಿದೆ ಎಂದರೆ ಅದು ಭಾರತವೇ. ಟ್ರಂಪ್ ಸರ್ಕಾರ ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದೆ. ಭಾರತದೊಂದಿಗೆ ಅಮೆರಿಕಕ್ಕೆ ಸ್ನೇಹವಿದೆ ಮತ್ತು ಇರಾನ್ನೊಂದಿಗೂ ನಮಗೆ ಹಳೆಯ ಸಂಬಂಧಗಳಿವೆ. ಮಾರ್ಕೋ ರೂಬಿಯೋ ಫೋನ್ ಮಾಡುವುದು ಅಮೆರಿಕ ತನ್ನ ನಿರ್ಣಯವನ್ನು ತೆಗೆದುಕೊಂಡಿದೆ ಎಂಬ ಅತ್ಯಂತ ದೊಡ್ಡ ಸಾಕ್ಷ್ಯ. ಬಹುಶಃ ಡಾಕ್ಟರ್ ಜೈಶಂಕರ್ ಅವರಿಗೆ ಅಮೆರಿಕ ಮುಂದಿನ ಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡಿರಬಹುದು, ಅಥವಾ ನಿಮ್ಮ ಜನರನ್ನು ಅಲ್ಲಿಂದ ತ್ವರಿತವಾಗಿ ತೆಗೆದುಕೊಂಡು ಬನ್ನಿ ಮತ್ತು ಸಾಧ್ಯವಾದರೆ ಇರಾನ್ಗೆ ಶರಣಾಗಮ್ಮನಿ ಹೇಳಿ ಎಂದು ಸೂಚಿಸಿರಬಹುದು. ಇದು ಭಾರತದ ರಾಜತಾಂತ್ರಿಕ ಬಲವನ್ನು ತೋರಿಸುವ ಒಂದು ಉದಾಹರಣೆ. ಇದನ್ನು ನೋಡಿ ಪ್ರಪಂಚ ಆಶ್ಚರ್ಯಪಡುತ್ತದೆ.
ಸಿಐಎಯಂತಹ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಗೂಢಚಾರ ಸಂಸ್ಥೆಯಿರುವ ಅಮೆರಿಕ ಕೂಡ ಇರಾನ್ ಮೇಲೆ ದೊಡ್ಡ ಕ್ರಿಯೆ ತೆಗೆದುಕೊಳ್ಳುವ ಮೊದಲು ಭಾರತವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅಗತ್ಯ ಎಂದು ಭಾವಿಸುತ್ತಿದೆ. ಆದರೆ ಕಥೆಯಲ್ಲಿ ನಿಜವಾದ ತಿರುವು ಇಲ್ಲಿಗೆ ಬಂದಿದೆ. ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಮಾಡಿದಂತೆ ಈಗ ಮಾಡಿದೆ, ಅಂದ್ರೆ ಓಡಲು ಶುರು ಮಾಡಿದೆ. ಆದರೆ ಈ ಸಲ ಭಯದಿಂದಲ್ಲ, ಒಂದು ಸ್ಪಷ್ಟ ಕಾರ್ಯತಂತ್ರದೊಂದಿಗೆ. ಅಮೆರಿಕ ಕಟಾರ್ನಲ್ಲಿರುವ ತನ್ನ ಅತ್ಯಂತ ದೊಡ್ಡ ಏರ್ಬೇಸ್ ಅಲ್ ಉದೈದ್ನಿಂದ ಸೈನಿಕರನ್ನು ತೆಗೆಯಲು ಶುರು ಮಾಡಿದೆ. ಇದು ಸಾಮಾನ್ಯ ಬೇಸಲ್ಲ, ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಮುಖ್ಯ ನಿಯಂತ್ರಣ ಕೇಂದ್ರ. ಇಲ್ಲಿಂದಲೇ ಎಲ್ಲ ಆದೇಶಗಳನ್ನು ನೀಡುತ್ತಾರೆ ಮತ್ತು ಡ್ರೋನ್ಗಳು ಇಲ್ಲಿಂದಲೇ ಹಾರುತ್ತವೆ. ಹಠಾತ್ತನೆ ಅಲ್ಲಿಂದ ಸೈನಿಕರನ್ನು ತೆಗೆಯುವುದು ಅಂದರೆ ಏನೋ ಭಾರೀ ಸಂಭವ ನಡೆಯಲಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಇದಕ್ಕೆ ಕೇವಲ 2 ಅರ್ಥಗಳಿವೆ. ಮೊದಲನೆಯದು, ಅಮೆರಿಕಕ್ಕೆ ಪೂರ್ಣ ನಂಬಿಕೆ ಬಂದಿದೆ. ಇರಾನ್ ಮೇಲೆ ಮಿಸೈಲ್ಗಳನ್ನು ಹಾಕಿದ ತಕ್ಷಣ ಇರಾನ್ ಪ್ರತಿದಾಳಿ ಮಾಡುತ್ತದೆ ಮತ್ತು ಆ ಪ್ರತಿದಾಳಿಯಲ್ಲಿ ಮೊದಲ ಗುರಿ ಈ ಕತಾರ್ ಬೇಸೆ. ಅಮೆರಿಕ ತನ್ನ ಸೈನಿಕರ ಪ್ರಾಣಗಳನ್ನು ಪಣಕ್ಕಿಡಲು ಬಯಸದೆ ಮುಂದುಗಡೆಯೇ ಮೈದಾನವನ್ನು ಖಾಲಿ ಮಾಡುತ್ತಿದೆ. ಅದರ ಮೂಲಕ ಭಯವಿಲ್ಲದೆ ಇರಾನ್ ಮೇಲೆ ಬಾಂಬುಗಳನ್ನು ಹಾಕಬಹುದು. ಇದು ಕಾರ್ಯತಂತ್ರದಲ್ಲಿ ಹಿಂದೆ ಸರಿಯುವುದು. ಯುದ್ಧ ಭಾಷೆಯಲ್ಲಿ ಇದನ್ನು ಯುದ್ಧ ಮೈದಾನವನ್ನು ಖಾಲಿ ಮಾಡುವುದು ಎನ್ನುತ್ತಾರೆ. ಅಂದರೆ ಆಟದ ಮೈದಾನವನ್ನು ಖಾಲಿ ಮಾಡಿ 2 ಬಲಿಷ್ಠ ಪ್ರಾಣಿಗಳು ಹೋರಾಡಲು ಅವಕಾಶ ನೀಡುತ್ತಿದ್ದಾರೆ. ಅಮೆರಿಕ ಈ ಕ್ರಿಯೆಯ ಮೂಲಕ ಹೇಳುತ್ತಿದೆ, ಟ್ರಂಪ್ ಈ ಸಲ ಕೇವಲ ಎಚ್ಚರಿಕೆಗಳನ್ನು ಮಾಡುವುದಲ್ಲ, ಬಟನ್ ಒತ್ತಲು ಸಿದ್ಧರಾಗುತ್ತಿದ್ದಾರೆ. ರೂಬಿಯೋ ಫೋನ್ ಕಟ್ ಆದ ತಕ್ಷಣ ಕತಾರ್ನಲ್ಲಿ ಅಮೆರಿಕನ್ ಸೈನಿಕರ ಚಲನೆಗಳು ತೀವ್ರಗೊಂಡವು ಮತ್ತು ತೆಹರಾನ್ನಲ್ಲಿ ಗಲಭೆ ಶುರುವಾಯಿತು. ಇರಾನ್ ಗೂಢಚಾರ ಸಂಸ್ಥೆಗಳು ಇಲ್ಲಿಯವರೆಗೂ ದೊಡ್ಡ ದೊಡ್ಡ ಧೈರ್ಯಗಳನ್ನು ಹೇಳಿಕೊಡುತ್ತಿದ್ದವು, ಆದರೆ ಈಗ ಅಪಾಯದ ಗಂಟೆಗಳು ಮೊಳಗಿವೆ. ಇಲ್ಲಿಯೇ ಭಾರತದ ಪ್ರಾಮುಖ್ಯತೆ ಮತ್ತೆ ಸ್ಪಷ್ಟವಾಯಿತು. ರೂಬಿಯೋ ಫೋನ್ ನಂತರ 24 ಗಂಟೆಗಳಲ್ಲೇ ಸೌತ್ ಬ್ಲಾಕ್ನಲ್ಲಿ ಮತ್ತೆ ಫೋನ್ ಮೊಳಗಿತು. ಈ ಸಲ ಲೈನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಇದ್ದರು. ಇದು ಕೇವಲ ಯಾದೃಚ್ಛಿಕವಲ್ಲ. 24 ಗಂಟೆಗಳಲ್ಲಿ ಪ್ರಪಂಚದ 2 ದೊಡ್ಡ ಶತ್ರುಗಳು ಒಂದೇ ದೇಶದ ವಿದೇಶಾಂಗ ಸಚಿವರಿಗೆ ಫೋನ್ ಮಾಡಿದ್ದಾರೆ. ಇರಾನ್ ಫೋನ್ ಮಾಡುವುದು ಅವರ ಆತಂಕ ಎಷ್ಟು ಹೆಚ್ಚಾಗಿದೆ ಎಂದು ತೋರಿಸುತ್ತದೆ. ಅಧಿಕೃತವಾಗಿ ಇದನ್ನೂ ಕೂಡ 2 ದೇಶಗಳ ನಡುವಿನ ಚರ್ಚೆಗಳು ಎಂದು ಹೇಳಿದ್ದರು. ಆದರೆ ಪರದೆಯ ಹಿಂದೆ ನಿಜವಾದ ಕಥೆ ಬೇರೆಯದು. ತಜ್ಞರು ಹೇಳುತ್ತಿದ್ದಾರೆ, ಇರಾನ್ ಭಾರತದ ಮೂಲಕ ಅಮೆರಿಕಕ್ಕೆ ಏನೋ ಸಂದೇಶ ಕಳುಹಿಸಲು ಬಯಸುತ್ತಿದೆ. ಬಹುಶಃ ಉದ್ವಿಗ್ನತೆಗಳನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡುತ್ತಿದೆ, ಅಥವಾ ಈ ಸಂಕಟದ ಸಮಯದಲ್ಲಿ ಭಾರತದ ರಾಜತಾಂತ್ರಿಕ ಸಹಾಯ ಕೇಳುತ್ತಿದೆ. ಟ್ರಂಪ್ B-52 ಬಾಂಬರ್ ವಿಮಾನಗಳಿಗೆ ಅನುಮತಿ ನೀಡಿದರೆ ತೆಹರಾನ್ ನಗರ ಮಲ್ಬೆಯಲ್ಲಿ ಮಾರ್ಪಡುತ್ತದೆ ಎಂದು ಇರಾನ್ಗೆ ಗೊತ್ತು. ಅಂತಹ ಸಮಯದಲ್ಲಿ ಭಾರತ ಮಾತ್ರ ವಾಷಿಂಗ್ಟನ್ಗೆ ಫೋನ್ ಮಾಡಿ ತಡೆಯಿರಿ, ಮಾತನಾಡೋಣ ಎನ್ನುವಂತಹ ದೇಶ. ಇರಾನ್ ವಿದೇಶಾಂಗ ಸಚಿವ ಫೋನ್ ಮಾಡುವುದು ಇರಾನ್ ಈಗ ತನ್ನನ್ನು ತಾನು ಸುತ್ತುಮುಟ್ಟಲ್ಪಟ್ಟಂತೆ ಭಾವಿಸುತ್ತಿದೆ ಎಂದು ಸಾಬೀತುಪಡಿಸುತ್ತದೆ. ಆದರೆ ಭಾರತ ಈ 2 ಫೋನ್ ಕಾಲ್ಗಳ ನಂತರ ಏನು ಮಾಡಿತು ಎಂದರೆ ಸಸ್ಪೆನ್ಸ್ ಅನ್ನು ಭಯವಾಗಿ ಮಾರ್ಪಡಿಸಿತು. 2 ವಿದೇಶಾಂಗ ಸಚಿವರ ಫೋನ್ ಕಾಲ್ಗಳ ನಂತರ ಬುಧವಾರ ಮಧ್ಯಾಹ್ನ ಭಾರತ ಸರ್ಕಾರ ಒಂದು ಭಾರೀ ಎಚ್ಚರಿಕೆಯನ್ನು ಹೊರಡಿಸಿತು. ವಿದೇಶಾಂಗ ಸಚಿವಾಲಯ ಸ್ಪಷ್ಟವಾಗಿ ಮತ್ತು ಕಠಿಣ ಮಾತುಗಳಲ್ಲಿ ಹೇಳಿತು, ಭಾರತೀಯ ನಾಗರಿಕರು ತಕ್ಷಣವೇ ಇರಾನ್ನನ್ನು ಬಿಟ್ಟು ಹೋಗಿ. ಇದು ಸಾಮಾನ್ಯ ಎಚ್ಚರಿಕೆಯಲ್ಲ, ಇದು ಅತ್ಯವಸರ ಪ್ರಕ್ರಿಯೆ. ಇದು ಭಾರತದ ಗೂಢಚಾರ ಸಂಸ್ಥೆ ರಾ ಮತ್ತು ವಿದೇಶಾಂಗ ಸಚಿವಾಲಯಕ್ಕೆ ಪಕ್ಕಾ ಮಾಹಿತಿ ಬಂದಿದೆ ಎಂಬ ಸ್ಪಷ್ಟ ಸಂಕೇತ. ಅಂದ್ರೆ ಇರಾನ್ನಲ್ಲಿ ಮುಂದಿನ ಕೆಲವು ಗಂಟೆಗಳು ಅಥವಾ ದಿನಗಳಲ್ಲಿ ಪರಿಸ್ಥಿತಿಗಳು ನರಕಕ್ಕಿಂತ ಘೋರವಾಗಿ ಮಾರ್ಪಡಲಿವೆ. ಯಾವ ದೇಶವಾದರೂ ತನ್ನ ನಾಗರಿಕರನ್ನು, ವಿದ್ಯಾರ್ಥಿಗಳನ್ನು, ವ್ಯಾಪಾರಿಗಳನ್ನು ಯಾವ ರೀತಿಯಲ್ಲಾದರೂ ಹೊರಗೆ ಬನ್ನಿ ಎಂದು ಹೇಳುವುದು ಅಂದರೆ ಅಲ್ಲಿಗೆ ಇನ್ನು ಉಳಿಯುವ ಸ್ಥಿತಿ ಇಲ್ಲ ಎಂದರ್ಥ. ಡಾಕ್ಟರ್ ಜೈಶಂಕರ್ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಇರಾನ್ ವಿದೇಶಾಂಗ ಸಚಿವರೊಂದಿಗೆ ಮಾತನಾಡಿದ ವಿಷಯವನ್ನು ದೃಢಪಡಿಸಿದ್ದರು ಮತ್ತು ಇರಾನ್ ಪ್ರಸ್ತುತ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ನಡೆದಿದೆ ಎಂದು ಬರೆದರು. ಆದರೆ ಈ ರಾಜತಾಂತ್ರಿಕ ಭಾಷೆಯ ಹಿಂದೆ ನಿಜವಾದ ವಿಷಯವೇನೆಂದರೆ ಭಾರತ ತನ್ನ ಜನರನ್ನು ಯುದ್ಧ ಪ್ರದೇಶದಿಂದ ಹೊರಗೆ ತೆಗೆದುಕೊಂಡು ಬರಲು ಪೂರ್ಣವಾಗಿ ಸಿದ್ಧವಾಗಿದೆ. ಈ ಎಚ್ಚರಿಕೆ, ಈ ಫೋನ್ ಕಾಲ್ಗಳು ಮತ್ತು ಈ ಹಡಾಹುಡಿ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಸೂಚಿಸುತ್ತಿವೆ. ಕೌಂಟ್ ಡೌನ್ ಶುರುವಾಗಿದೆ. ಭಾರತ ಯುಕ್ರೇನ್ ಅಥವಾ ಸೂಡಾನ್ನಲ್ಲಿ ನಡೆದಂತೆ ತನ್ನ ಜನರನ್ನು ಅಲ್ಲಿಯೇ ಸಿಲುಕಿ ಹಾಕುವಂತೆ ನೋಡುವುದಿಲ್ಲ. ಇದು ಹೊಸ ಭಾರತದ ಜಾಗ್ರತೆ ಮತ್ತು ಸನ್ನದ್ಧತೆ. ಆದರೆ ಪ್ರಶ್ನೆ ಏನೆಂದರೆ, ಇರಾನ್ ತನ್ನನ್ನು ತಾನು ತುಂಬಾ ಬಲಿಷ್ಠವಾಗಿ ತೋರಿಸುತ್ತಿದೆ ಅಲ್ಲವೇ? ಈಗ ಅದು ಏನು ಮಾಡುತ್ತಿದೆ? ಅದು ಕೇವಲ ಫೋನ್ಗಳನ್ನು ತಿರುಗಿಸುತ್ತಿದೆಯೇ ಅಥವಾ ಅದರ ಬಳಿ ಇನ್ನೂ ಬಾಣಗಳುಳಿದಿವೆ? ಉತ್ತರ ಏನೆಂದರೆ, ಇರಾನ್ ಕೂಡ ನಿಶ್ಶಬ್ದವಾಗಿಲ್ಲ. ಅದು ತನ್ನ ಕೊನೆಯ ಕಾರ್ಯತಂತ್ರವನ್ನು ಅನುಷ್ಠಾನಕ್ಕೆ ತರಲು ಸಿದ್ಧವಾಗುತ್ತಿದೆ. ಈಗ ಇರಾನ್ ದೃಷ್ಟಿಕೋನದಿಂದ ನೋಡಿ.
ಒಂದು ಕಡೆ ಅಮೆರಿಕ ದಾಳಿಗೆ ಸಿದ್ಧವಾಗುತ್ತಿದೆ, ಇನ್ನೊಂದು ಕಡೆ ಭಾರತ ತನ್ನ ಜನರನ್ನು ಹೊರಗೆ ತೆಗೆಯುತ್ತಿದೆ. ಅಂತಹ ಸಮಯದಲ್ಲಿ ಇರಾನ್ ತನ್ನ ಬದುಕಿಗಾಗಿ ಒಂದು ಕಾರ್ಯತಂತ್ರವನ್ನು ಅಳವಡಿಸಿಕೊಂಡಿದೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಅಂದ್ರೆ IRGC ಪ್ರಕಟಣೆಗಳಲ್ಲಿ ಭಯ ಕಾಣಿಸುತ್ತಿಲ್ಲ, ಬದಲಿಗೆ ಒಂದು ವಿಚಿತ್ರ ಧೈರ್ಯ ಕಾಣುತ್ತಿದೆ. ಏರೋಸ್ಪೇಸ್ ಕಮಾಂಡರ್ ಮಾಜಿದ್ ಮುಸಾವಿ ಎದೆ ಕೊಟ್ಟುಕೊಂಡು ಹೇಳಿದ್ರು, ನಾವು ಸಿದ್ಧರಾಗಿದ್ದೇವೆ, ನಮ್ಮ ಮಿಸೈಲ್ ಸ್ಟಾಕ್ಗಳು ಪೂರ್ಣವಾಗಿ ತುಂಬಿವೆ ಮತ್ತು ನಮ್ಮ ಸನ್ನದ್ಧತೆ ಅತ್ಯುನ್ನತ ಮಟ್ಟದಲ್ಲಿದೆ. ಇದು ಅಮೆರಿಕವನ್ನು ಭಯಪಡಿಸಲು ಅಥವಾ ತಮಗೆ ತಾವು ಧೈರ್ಯ ಹೇಳಿಕೊಳ್ಳಲು ಎಂಬುದು ಕಾಲವೇ ಹೇಳುತ್ತದೆ. ಆದರೆ ಇರಾನ್ ತೆಗೆದುಕೊಂಡ ಮುಂದಿನ ಕ್ರಿಯೆ ಮೊತ್ತ ಮಧ್ಯಪ್ರಾಚ್ಯವನ್ನು ಕಂಪಿಸುವಂತೆ ಮಾಡಿದೆ. ಇರಾನ್ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಅಮೆರಿಕ ಕಡೆಗೆ ಮಾತ್ರವಲ್ಲ, ತನ್ನ ನೆರೆ ದೇಶಗಳ ಕಡೆಗೂ ತಿರುಗಿಸಿದೆ. ಇರಾನ್ ಕತಾರ್, UAE, ಬಹ್ರೈನ್ ಮತ್ತು ಸೌದಿ ಅರೇಬಿಯಾ ದೇಶಗಳಿಗೆ ಬಹಿರಂಗವಾಗಿ ಎಚ್ಚರಿಕೆ ನೀಡಿದೆ. ತೆಹರಾನ್ ಸಂದೇಶ ತುಂಬಾ ಸ್ಪಷ್ಟವಾಗಿ ಮತ್ತು ಭಯಾನಕವಾಗಿದೆ. ನೀವು ಅಮೆರಿಕಕ್ಕೆ ನಿಮ್ಮ ಭೂಮಿಯನ್ನು ಕೊಟ್ಟರೆ ಅಥವಾ ನಮ್ಮ ವಿರುದ್ಧ ನಿಮ್ಮ ಏರ್ ಬೇಸ್ಗಳನ್ನು ಬಳಸಲು ಅನುಮತಿಸಿದರೆ ನಾವು ನಿಮ್ಮನ್ನು ಬಿಡುವುದಿಲ್ಲ. ನಾವು ನಿಮ್ಮ ನಗರಗಳನ್ನು, ನಿಮ್ಮ ಆಯಿಲ್ ಕೂಪಗಳನ್ನು ಮತ್ತು ನಿಮ್ಮ ಅಮೆರಿಕನ್ ಬೇಸ್ಗಳನ್ನು ಸ್ಮಶಾನಗಳಾಗಿ ಮಾರ್ಪಡಿಸುತ್ತೇವೆ. ಇದು ಜೋಕಲ್ಲ. ಇರಾನ್ನ ಪ್ರೋಕ್ಸಿ ಶಕ್ತಿಗಳು ಅಂದ್ರೆ ಯಮನ್ನಲ್ಲಿರುವ ಹೂತಿಗಳು ಅಥವಾ ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ಅಂಥವುಗಳು ಎಲ್ಲವೂ ಸಕ್ರಿಯಗೊಂಡಿವೆ. ಅದಕ್ಕಾಗಿಯೇ ಕತಾರ್ ತನ್ನ ದೇಶದಲ್ಲಿ ಅಮೆರಿಕನ್ ಕಾರ್ಯಕಲಾಪಗಳನ್ನು ಮಿತಿಗೊಳಿಸುತ್ತೇವೆ ಎಂದು ಹೇಳಿದೆ. ಯಾರೂ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಮಧ್ಯೆ ಸಿಲುಕಿಕೊಳ್ಳಲು ಬಯಸುವುದಿಲ್ಲ. ಇರಾನ್ ಕಾರ್ಯತಂತ್ರ ಹೀಗಿದೆ: ನಾವು ಸಾಯುತ್ತೇವೆ ಎಂದರೆ ಎಲ್ಲರನ್ನೂ ಕರೆದುಕೊಂಡು ಸಾಯುತ್ತೇವೆ. ಅದು ಮೊತ್ತ ಪ್ರದೇಶವನ್ನು ಒಂದು ಅಗ್ನಿವಲಯವಾಗಿ ಮಾರ್ಪಡಿಸಿದೆ. ಆದ್ದರಿಂದ ನೀವು ಕಾಮೆಂಟ್ಗಳಲ್ಲಿ ಹೇಳಿ, ಭಾರತದ ಮಧ್ಯಸ್ಥಿಕೆಯೊಂದಿಗೆ ಈ ಯುದ್ಧ ತಡೆಯಲ್ಪಡುತ್ತದೆ ಎಂದು ನಿಮಗೆ ಅನ್ನಿಸುತ್ತದೆಯೇ, ಅಥವಾ ಅಮೆರಿಕ ಈಗಲೇ ಇರಾನ್ ಮೇಲೆ ದಾಳಿ ಮಾಡಬೇಕೇ? ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ. ಆದ್ದರಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯುವುದನ್ನು ಮರೆಯಬೇಡಿ.